ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ 9. ಸ್ವಾಮಿಗಳು ಸಂಚಾರಕ್ಕೆ ಹೊರಡಬೇಕು ಅಂತ ಧರ್ಮಾಧಿಕಾರಿಗಳು ನಿಶ್ಚಯ ಮಾಡ್ತಾರೆ. ಸ್ವಾಮಿಗಳ ಮಾನಸಿಕ ಸ್ಥಿತಿಯೂ ಕೂಡ ಸುಧಾರಣೆಯಾಗಿರುತ್ತೆ. ಆ ಕಾರಣದಿಂದ ಸುಮಾರು 10-12 ವರ್ಷಗಳಿಂದ ಸಂಚಾರಕ್ಕೆ ಹೋಗಿರೋದಿಲ್ಲ. ಮಠದ ಸ್ವಾಮಿಗಳು ಸಂಚಾರಕ್ಕೆ ಹೋಗ್ಲಿಲ್ಲ ಅಂತಂದರೆ ಮಠದ ಆರ್ಥಿಕ ಸ್ಥಿತಿ ಉತ್ತಮ ಆಗೋದಿಲ್ಲ, ಜೊತೆಗೆ ಭಕ್ತ ಕೂಟಿಯೂ ಕೂಡ ದ್ವಿಗುಣ ಆಗೋದಿಲ್ಲ. ಈ ಕಾರಣಕ್ಕಾಗಿ ಧರ್ಮಾಧಿಕಾರಿಗಳಾಗಿದ್ದಂತಹ ಶ್ರೀಕಂಠ ಶಾಸ್ತ್ರಿಗಳು ಸಂಚಾರಕ್ಕೆ ಹೊರಡಬೇಕು ಅಂತೇಳಿ ಸಂಚಾರಕ್ಕೆ ಸ್ವಾಮಿಗಳನ್ನು ಅಣಿ ಮಾಡ್ತಾರೆ. ಸ್ವಾಮಿಗಳು 1924 ಜನವರಿ 18 ಪುಷ್ಯ ಶುದ್ಧ ದ್ವಾದಶಿ ಅವತ್ತು ಆ ದಿನದಿಂದ ಪ್ರಾರಂಭ ಮಾಡ್ತಾರೆ. ಆ ದಿನ ಶಂಕರನಾರಾಯಣ ಜೋಯಿಸರು ಅನ್ನುವಂತಹ ಜೋಯಿಸರು ಮುಹೂರ್ತವನ್ನು ಇಟ್ಕೊಟ್ಟಿರ್ತಾರೆ. ಆ ದಿನ ಸರಿಯಾಗಿ 12 ಗಂಟೆ ನಡು ಹಗಲು ಸ್ವಾಮಿಗಳು ಮಿತ ಪರಿವಾರದವರಿಗೆ ಊರ 4 ಬೀದಿಯಲ್ಲಿ ಮೆರವಣಿಗೆಗೆ ಹೊರಡ್ತಾರೆ. ಸ್ವಾಮಿಗಳಿಗೆ ಶಾಸ್ತ್ರದಂತೆ ಸಂಪ್ರದಾಯದಂತೆ ಕಿರೀಟ, ಕಂಠೀಸರಗಳು, ಕಲಾಪತ್ತಿನ ಚಾದರವನ್ನು ತೊಡಿಸಿ ಬಂಗಾರದ ಪಲ್ಲಕ್ಕಿಯಲ್ಲಿ ಗುರುಗಳನ್ನು ಕೂರಿಸಿ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಗೆ ಪ್ರದಕ್ಷಿಣೆಯಾಗಿ ಊರನ್ನು ಸುತ್ತಿಸಿ ಊರ ಬಾಗಿಲಿಗೆ ಬರ್ತಾರೆ. ಊರ ಬಾಗಿಲಲ್ಲಿ ಸ್ವಾಮಿಗಳು ಕಿರೀಟ, ಕಂಠಿಹಾರಗಳು, ಕಲಾಬತ್ತಿನ ಚಾದರ ಎಲ್ಲವನ್ನ ತೆಗೆದು ಸಾಮಾನ್ಯ ಕಾವಿ ಬಟ್ಟೆಯಲ್ಲಿಯ ಮೇನೆಯಲ್ಲಿ ಗುರುಗಳನ್ನು ಕೂರಿಸಿ ಕರ್ಕೊಂಡೋಗ್ತಾರೆ. ಮೇನೆಯ ಜೊತೆಗೆ ಸ್ವಾಮಿಗಳ ದಂಡವನ್ನು, ಕಮಂಡಲವನ್ನು ಹಿಡಿದಿರ್ತಕ್ಕಂಥವ್ರು ನಡೀತಲೇ ಮುಂದೆ ಸಾಕ್ತಾರೆ. ಸುಮಾರು ಸಂಜೆ 5 ಗಂಟೆ ಆಗಿರುತ್ತೆ ಶೃಂಗೇರಿಯನ್ನು ಬಿಡುವಂತಹ ಸಂದರ್ಭದಲ್ಲಿ. ಶೃಂಗೇರಿಯಿಂದ ಮುಂದೆ ಕೊಪ್ಪ, ತಡಸ, ತರೀಕೆರೆ, ಬೀರೂರು, ಸಕ್ಕರೆಪಟ್ಟಣ ಮಾರ್ಗವಾಗಿ ಚಿಕ್ಕಮಗಳೂರಿಗೆ ಬರ್ತಾರೆ. ಅಲ್ಲಿ 8 ದಿನಗಳ ಕಾಲ ತಂಗಿರ್ತಾರೆ. ಅದಾದ ಮೇಲೆ ಮುಂದೆ ಜಾವುಗಲ್ಲು, ಬಾಣಾವರ, ದುದ್ದ ಮಾರ್ಗವಾಗಿ ಹಾಸನವನ್ನು ತಲುಪ್ತಾರೆ. ಅಲ್ಲಿ ಹಾಸನದ ಮುಖ್ಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ ಮೈಲಾರರಾಯರು ಎನ್ನುವಂಥವರ ಬಂಗಲೆಯಲ್ಲಿ 8 ದಿನಗಳು ಅಲ್ಲಿ ತಂಗಿರ್ತಾರೆ. ಅದಾದ ಮೇಲೆ ಹಾಸನದಿಂದ ಹೊರಟಂತಹ ಗುರುಗಳು ಹೊಳೆನರಸೀಪುರ, ಅರಕಲಗೂಡು, ರಾಮನಾಥಪುರ, ಕೊಣನೂರು, ಕಿಕ್ಕೇರಿ, ಚನ್ನರಾಯಪಟ್ಟಣ, ಹಿರೋಡುಗಳನ್ನು ದಾಟಿ ಮಾಘ ಶುದ್ಧ ಪೂರ್ಣಿಮೆಯ ದಿನ ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಆಗ ಮಹಾರಾಜರು ನಾಲ್ವಡಿ ಕೃಷ್ಣರಾಜರು ಒಡೆಯರವರು ಮೈಸೂರನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆಗ ಸ್ವಾಮಿಗಳನ್ನು ವೈಭವದಿಂದ ಎದುರುಗಂಡು ಅರಮನೆಯ ಬಂಗಾರು ತೊಟ್ಟಿಯಲ್ಲಿ ಅವರಿಗೆ ಪೂಜೆ ಸಲ್ಲಿಸಿ ಸ್ವಾಮಿಗಳು ಮಠದ ದೇವರುಗಳ ಪೂಜೆಯನ್ನು ಅಲ್ಲೇ ಮಾಡಿ ಅಲ್ಲಿ ನೆರೆದಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಫಲಮಂತ್ರಾಕ್ಷತೆಯನ್ನು ಗುರುಗಳು ಕೊಡ್ತಾರೆ. ಇದಾದ ಮೇಲೆ ಮೈಸೂರಿನಿಂದ ಹೊರಟು ನಂಜನಗೂಡಿಗೆ ಬರ್ತಾರೆ. ಅಲ್ಲಿ ಕಲ್ಲಹಳ್ಳಿಯಲ್ಲಿ 15 ದಿನಗಳು ತಂಗಿರ್ತಾರೆ. ಈ ಕಲ್ಲಹಳ್ಳಿ ಬೇರೆ ಯಾರ ಊರು ಅಲ್ಲ, ಮಠದ ಧರ್ಮಾಧಿಕಾರಿಯಾಗಿದ್ದಂತಹ ಶ್ರೀಕಂಠ ಶಾಸ್ತ್ರಿಗಳ ಊರು. ಅಲ್ಲಿ ಅವರು ಶ್ರೀಕಂಠ ಶಾಸ್ತ್ರಿಗಳ ಬಂಗ್ಲೆಯೂ ಕೂಡ ಇರುತ್ತೆ. ಸ್ವಾಮಿಗಳ ಆರೋಗ್ಯವೂ ಕೂಡ ಸ್ವಲ್ಪ ಹದಗೆಟ್ಟಿರುತ್ತೆ. ಆ ಕಾರಣದಿಂದ ಸ್ವಾಮಿಗಳು ಅಲ್ಲೇ ಸ್ವಲ್ಪ ಕಾಲ ಉಳಿತಾರೆ, ವಿಶ್ರಾಂತಿ ತಗೋತಾರೆ. ಆರೋಗ್ಯ ಸುಧಾರಣೆ ಆದಮೇಲೆ ಅಲ್ಲಿಂದ ಹೊರಟು ಚಾಮರಾಜನಗರ, ಕೌಲಂದೆ, ಅಟ್ಟಗಳ್ಳಿಪುರಗಳನ್ನು ದಾಟಿ ಹಾಸನೂರು ಘಾಟಿಗೆ ಬರ್ತಾರೆ. ಅಲ್ಲಿ ಅರಣ್ಯ ಇಲಾಖೆಯ ಬಂಗಲೆಯಲ್ಲಿ ಸ್ವಲ್ಪ ದಿನ ಇದ್ದು ವಿಶ್ರಾಂತಿಯನ್ನು ಪಡ್ಕೊಂಡು ಅದಾದ ಮೇಲೆ ಮುಂದೆ ಗೋಬಿಚೆಟ್ಟಿಪಾಳ್ಯಕ್ಕೆ ಬರ್ತಾರೆ. ಅಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಅಲ್ಲಿ ಕೈಗೊಂಡು ಭಾದ್ರಪದ ಬಹುಳ ಅಮಾವಾಸ್ಯೆಯವರೆಗೆ ಸುಮಾರು 2 ತಿಂಗಳ ಕಾಲ ಅಲ್ಲಿರ್ತಾರೆ. ಅಲ್ಲಿಂದ ಶ್ರೀರಂಗ, ತಿರುಚರಪಳ್ಳಿ, ಪುದಕೋಟೆ, ಚೆಟ್ಟಿನಾಡು ಮುಂತಾದ ಊರುಗಳಲ್ಲಿ ಅವರು ಭಕ್ತರನ್ನು ಅಲ್ಲಲ್ಲಿ ಆಶೀರ್ವಾದವನ್ನು ಮಾಡ್ತಾ ಮುಂದುವರಿತಾರೆ. ಅವರಿಗೆ ಮುಂದೆ ಸಾಗಬೇಕಾದ್ರೆ ಸತ್ಯಮಂಗಲ ಸಿಗುತ್ತೆ. ಸತ್ಯಮಂಗಲ ತಮಿಳುನಾಡಿಗೆ ಮೊದಲಾಗುತ್ತೆ. ಸತ್ಯಮಂಗಲ ಸಿಕ್ತು ಅಂದರೆ ತಮಿಳುನಾಡು ಪ್ರಾರಂಭ, ಅದು ತಮಿಳುನಾಡಿನ ಎಂಟ್ರೆನ್ಸ್ ಅದು. ಹಂಗಾಗಿ ಎಲ್ಲ ಕಡೆಯೂ ಕೂಡ ಸ್ವಾಮಿಗಳ ಆಶೀರ್ವಚನ, ಅನುಗ್ರಹ ಭಾಷಣಗಳು ನಡೀತಾ ಇರುತ್ತೆ. ಆದರೆ ಈ ತಮಿಳುನಾಡು ಬಾರ್ಡ್ರಿಗೆ ಬಂದಾಗ ಸರ್ವಾಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಅವರ ಮನೆ ಮಾತು ತಮಿಳು, ಗುರುಗಳು ಕಲ್ತದ್ದಂಥದ್ದು ದೇಶ ಭಾಷೆ ಕನ್ನಡ, ಅವರ ಮನೆ ಭಾಷೆ ತೆಲುಗು, ಕಲಿತದ್ದು ಸಂಸ್ಕೃತ. ಕನ್ನಡದಲ್ಲಿ ಗುರುಗಳು ಪ್ರವಚನವನ್ನು ಕೊಡ್ತಾರೆ. ಆದರೆ ಇಲ್ಲಿ ಕನ್ನಡದಲ್ಲಿ ಗುರುಗಳು ಪ್ರವಚನವನ್ನು ಕೊಟ್ಟರೆ ತಮಿಳುನಾಡಿನಲ್ಲಿ ಅಲ್ಲಿ ಇರ್ತಕ್ಕಂತಹ ತಮಿಳಿಗರಿಗೆ ಅರ್ಥ ಆಗಲ್ಲ. ಆ ಕಾರಣಕ್ಕಾಗಿ ಏನು ಮಾಡಬೇಕು ಅಂತ ಶ್ರೀಕಂಠ ಶಾಸ್ತ್ರಿಗಳಿಗೆ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ, ಅಲ್ಲಿಯ ಜನ ತಮಿಳು ಭಾಷೆಯಲ್ಲಿ ಪ್ರವಚನವನ್ನು ಇಷ್ಟಪಡ್ತಾರೆ, ಅಪೇಕ್ಷೆ ಪಡ್ತಾರೆ ಅನ್ನೋದಾದರೆ ಅವರ ಅಪೇಕ್ಷೆಯನ್ನು ಪೂರೈಸುವಂಥದ್ದು ನಮ್ಮ ಇಚ್ಛೆ.
ನಾವು ಪ್ರವಚನವನ್ನು ಕೊಡುವಂಥದ್ದು ಅವರಿಗೆ ಅರ್ಥ ಆಗಲಿ ಎನ್ನುವಂತಹ ಕಾರಣಕ್ಕಾಗಿ ನಾವು ಅರ್ಥ ಆಗದೇ ಇರತಕ್ಕಂತಹ ಭಾಷೆಯಲ್ಲಿ ಅವರಿಗೆ ಪ್ರವಚನವನ್ನು ಕೊಟ್ಟರೆ ಅದು ನಿರರ್ಥಕ ಆಗುತ್ತೆ. ಆ ಕಾರಣದಿಂದ ತಮಿಳಿನಲ್ಲೇ ಪ್ರವಚನ ನಡೀಲಿ ಅಂತ ಗುರುಗಳು ಹೇಳ್ಬಿಡ್ತಾರೆ. ಆಗ ಶ್ರೀಕಂಠ ಶಾಸ್ತ್ರಿಗಳಿಗೆ ಗಾಬರಿ ಆಗುತ್ತೆ. ಯಾಕಂದರೆ ಇದೇ ಮೊದಲ ಬಾರಿಗೆ ತಮಿಳುನಾಡಿಗೆ ಬರ್ತಾ ಇರ್ತಕ್ಕಂಥದ್ದು ಗುರುಗಳು. ತಿಳಿಯದ ಭಾಷೆಯಲ್ಲಿ ಸಭೆಯ ಮುಂದೆ ಮಾತನಾಡ್ಲಿಕ್ಕೆ ಹೋಗಿ ನಗೆಪಾಟಲಾದರೆ ಮಠದ ಮರ್ಯಾದೆ ಏನಾಗುತ್ತೆ? ಬೇಕಿದ್ರೆ ಸಂಸ್ಕೃತದಲ್ಲೇ ಮಾತನಾಡಲಿ, ಆದರೆ ತಮಿಳಿನಲ್ಲಿ ಮಾತಾಡಬಾರದು ಅನ್ನುವಂಥದ್ದು ಸರ್ವಾಧಿಕಾರಿಗಳ ಆಗ್ರಹ. ಆದರೆ ಸ್ವಾಮಿಗಳು ನಸು ನಗುತ್ತಾ ತಮಿಳಿನಲ್ಲಿ ಮಾತಾಡಿದರೆ ತಾನೇ ಜನಕ್ಕೆ ಅರ್ಥವಾಗ್ತಕ್ಕಂಥದ್ದು, ಅವರಿಗೆ ತಿಳಿಲಿ ಅಂತ ತಾನೇ ನಮ್ಮ ಮಾತು. ಆಗ ಸರ್ವಾಧಿಕಾರಿಗಳು ಹೇಳ್ತಾರೆ ದುಮ್ಮಾನದಿಂದ, ನಾನಂತೂ ಸಭೆಗೆ ಬರೋದಿಲ್ಲ, ನಿಮ್ಮ ಪಾಡು ಅಂತಂದ್ಬಿಟ್ಟು ಸರ್ವಾಧಿಕಾರಿಗಳು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಆದರೆ ಅವತ್ತಿನ ಸಭೆಯಲ್ಲಿ ಸ್ವಾಮಿಗಳು ನಿರರ್ಗಳವಾಗಿ ಒಳ್ಳೆಯ ತಮಿಳಿನಲ್ಲೇ ಮಾತನಾಡ್ತಾರೆ. ಅಲ್ಲಿ ಕುಳಿತಿರ್ತಕ್ಕಂತಹವರೆಲ್ಲರೂ ಕೂಡ ತಲೆಯನ್ನು ದೂಗುವಂತೆ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ತಮಿಳಿನಲ್ಲಿ ಗುರುಗಳು ಪ್ರವಚನವನ್ನು ಕೊಡ್ತಾರೆ. ಮುಂದೆ ತಮಿಳುನಾಡಿನ ಪ್ರವಾಸದಲ್ಲಿ ಇರುವಷ್ಟು ದಿನವೂ ಕೂಡ ಸ್ವಾಮಿಗಳ ಉಪನ್ಯಾಸ ತಮಿಳಿನಲ್ಲೇ ಇರುತ್ತೆ. ಆದರೆ ವಿದ್ವತ್ ಸಭೆಗಳನ್ನು ಮಾತ್ರ ಸಂಸ್ಕೃತದಲ್ಲೇ ನಡೆಸ್ತಾ ಇರ್ತಾರೆ. ಇನ್ನು ಉಳಿದ ಕಡೆ ಎಲ್ಲ ತಮಿಳಿನಲ್ಲೇ ಪ್ರವಚನವನ್ನು ಕೊಡ್ತಾ ಇರ್ತಾರೆ. ರಾಮೇಶ್ವರದಿಂದ ಮಧುರೆ, ಪಾಪನಾಶ, ಬನತೀರ್ಥ, ತಿರುಚೆಂದೂರು, ಕನ್ಯಾಕುಮಾರಿ ಹಿಂಗೆ ಮುಂತಾದ ಕ್ಷೇತ್ರಗಳನ್ನು ನೋಡಿಕೊಂಡು ಕೊನೆಗೆ ತಿರುವಂಕೂರಿಗೆ ಬರ್ತಾರೆ. ತಿರುವಂಕೂರಿಗೆ ಬಂದಾಗ ಅಲ್ಲಿಯ ಮಹಾರಾಜರು ಸ್ವಾಮಿಗಳನ್ನು ಅತ್ಯಂತ ಆದರದಿಂದ ಬರಮಾಡಿಕೊಂಡು ಅವರಿಗೆ ಸಕಲ ಆತಿಥ್ಯವನ್ನು ಕೊಟ್ಟು ಗೌರವದಿಂದ ಸ್ವಾಮಿಗಳನ್ನು ನಡೆಸ್ಕೋತಾರೆ. ನಂತರ ಕಾಲಡಿಯನ್ನು ಸ್ವಾಮಿಗಳು ತಲುಪ್ತಾರೆ. ಕಾಲಡಿಯಲ್ಲಿ ಗುರುಗಳು ಸ್ವಾಮಿಗಳು ಹಿಂದಿನ ಸ್ವಾಮಿಗಳು ಶಂಕರಾಚಾರ್ಯರ ಜನ್ಮಸ್ಥಳವನ್ನು ಮಠದ ವಶಕ್ಕೆ ಪಡ್ಕೊಂಡು ಅಲ್ಲಿ ಶಾರದಾದೇವಿಗೆ ಜೊತೆಗೆ ಆಚಾರ್ಯರಿಗೆ ಆಲಯಗಳನ್ನು ಕಟ್ಟಿಸಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಸಿರ್ತಾರೆ. ಜೊತೆಗೆ ವೇದ ಪಾಠಶಾಲೆಯನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಅದಾದಮೇಲೆ ಈ ಸ್ವಾಮಿಗಳು ಬಂದು ಈ ವೇದಾಂತ ಪಾಠಶಾಲೆ ಬ್ರಾಹ್ಮಣ ಅಗ್ರಹಾರಗಳನ್ನು ವ್ಯವಸ್ಥೆ ಮಾಡಿ ಆ ವರ್ಷದ ಶಂಕರ ಜಯಂತಿಯನ್ನು ಅಲ್ಲೇ ನಡೆಸ್ತಾರೆ. ಅದಾದಮೇಲೆ ಕಾಲಡಿಯಿಂದ ಮುಂದೆ ಕೊಚ್ಚಿನ್, ತಿರುಚೂರು, ಪಾಲಕ್ಕಾಡು, ಕೊಯಂಬತ್ತೂರು ಮಾರ್ಗವಾಗಿ ನಂಜನಗೂಡಿಗೆ ಬಂದು ಅಲ್ಲಿ ಚಾತುರ್ಮಾಸ್ಯವನ್ನು ಮುಗಿಸಿ ಅಲ್ಲೊಂದು ಶಂಕರ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಶಂಕರ ಮಠದಲ್ಲಿ ಸೀತಾರಾಮ ಲಕ್ಷ್ಮಣ ಮೂರ್ತಿಗಳನ್ನು ಜೊತೆಗೆ ಶಂಕರಾಚಾರ್ಯರ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ವೇದ ಪಾಠಶಾಲೆಯೊಂದನ್ನು ಅಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಶೃಂಗೇರಿಗೆ ಹಿಂದಿರುಗುತ್ತಾರೆ. ಶೃಂಗೇರಿಯಿಂದ ಹೊರಟಿದ್ದು 1924 ಜನವರಿ ತಿಂಗಳಲ್ಲಿ. ಸಂಚಾರವನ್ನು ಮುಗಿಸಿ ಮತ್ತೆ ಶೃಂಗೇರಿಗೆ ಮರಳಿ ಬಂದದ್ದು 1927 ಕಡೆಯ ತಿಂಗಳು. ಅಂದರೆ 4 ವರ್ಷಗಳ ಕಾಲ ಸುದೀರ್ಘವಾಗಿ ಸಂಚಾರವನ್ನು ಮಾಡ್ತಾರೆ ಗುರುಗಳು. ಅವರು ಸಂಚಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಬುದ್ಧಿ ಒಂದು ಬಾರಿಯೂ ಕೂಡ ಅವರು ಅಂತರ್ಮುಖಿ ಆಗಿರಲಿಲ್ಲ. ಹಿಂದಿನ ಬುದ್ಧಿ ಭ್ರಮಣೆಯ ಒಂದು ಸಣ್ಣ ಕುರುವು ಕೂಡ ಕಾಣಿಸ್ಲಿಕ್ಕೊಳ್ಳಿಲ್ಲ. ಆದರೆ ಬಿಡುವಿಲ್ಲದ ಓಡಾಟ, ಎಡೆಬಿಡದ ಸಂಭಾಷಣೆ, ಮೇಲೆ ಮೇಲೆ ಪ್ರವಚನ, ಲೆಕ್ಕವಿಲ್ಲದಷ್ಟು ಪಾದಪೂಜೆ, ಭಿಕ್ಷೆ, ತೀರ್ಥ ಪ್ರಸಾದ ವಿನಿಯೋಗ, ಶಿಷ್ಯಕೋಟಿಯ ಕುಶಲ ವಿಚಾರಣೆ, ಎಲ್ಲೆಲ್ಲೂ ಕೂಡ ಜನಸಂದಣಿ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರವಾಸ ಕಾಲದಲ್ಲಿ ಅವರ ಧರಿಸಿರ್ತಕ್ಕಂತಹ ರಾಜಕೀಯ ಉಡುಪು. ಇಲ್ಲಿ ಲೇಖಕರು ರಾಜಕೀಯ ಉಡುಪು ಅಂತೇಳಿ ಬರೀತಾರೆ. ರಾಜಕೀಯ ಉಡುಪು ಅಂತೇಳಿದ್ರೆ ನವರತ್ನ ಖಚಿತವಾಗಿರತಕ್ಕಂತಹ ಕಿರೀಟ, ಕಲಾಪತ್ತಿನ ಬಹಿರ್ವಾಸವನ್ನು ಲೇಖಕರು ಇಲ್ಲಿ ರಾಜಕೀಯ ಉಡುಪು ಅಂತ ವರ್ಣನೆ ಮಾಡ್ತಾರೆ. ರಾಜಕೀಯ ಉಡುಪನ್ನು ಸರ್ವಾಧಿಕಾರಿಗಳ ನಿಯಮದಂತೆ ಹಳ್ಳಿಯಿಂದ ಹಳ್ಳಿಗೆ ಮೇನೆಯಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಮಾತ್ರ ಸನ್ಯಾಸಿಗೆ ಸಹಜವಾಗಿರ್ತಕ್ಕಂತಹ ಕಾಷಾಯ ವಸ್ತ್ರ, ರುದ್ರಾಕ್ಷಿ ಮಾಲೆ ಅನ್ನು ಧರಿಸ್ತಾ ಇದ್ರು. ಆದರೆ ಊರೋ ನಗರವೋ ಬಂತು ಅಂದರೆ ರಾಜಕೀಯ ಉಡುಪನ್ನು ಧರಿಸ್ಕೊಳ್ಬೇಕಾಗಿತ್ತು. ಯಾಕೆಂದರೆ ಜನರ ಮೇಲೆ ಪ್ರಭಾವವನ್ನು ಬೀರ್ಲಿಕ್ಕೋ ಅಥವಾ ಮಠದ ಹೆಗ್ಗಳಿಕೆಯನ್ನು ಎತ್ತಿ ಹಿಡಿಲಿಕ್ಕೋ ಈ ವೈಭವದ ದಿರಿಸಿನಲ್ಲೇ ಸ್ವಾಮಿಗಳು ಕಾಣಿಸ್ಕೊಳ್ಬೇಕಾಗಿತ್ತು. ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಇದು ಅಗತ್ಯವಾಗಿತ್ತಂತೆ. ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಸ್ವಾರಸ್ಯಕರವಾಗಿರತಕ್ಕಂತಹ ಪ್ರಸಂಗವನ್ನು ನಾನು ಹೇಳಬೇಕು. ಸಂಚಾರದಲ್ಲಿ ಗುರುಗಳು ಹೋಗ್ಬೇಕಾದ್ರೆ ನಡೆದಂತಹ ಈ ಪ್ರಸಂಗ, ಎಲ್ಲೇ ಒಂದು ಕಡೆ ಸಂಚಾರದಲ್ಲಿ ಹೋಗ್ಬೇಕಾದ್ರೆ ಒಂದು ದೊಡ್ಡ ಊರು ಬರುತ್ತಂತೆ. ಊರ ಬಾಗಿಲಲ್ಲಿ ಸ್ವಾಮಿಗಳನ್ನು ಎದುರುಗೊಳ್ಳಿಕ್ಕೆ ಸುಮಾರು ಜನಸಂದಣಿ ನೆರೆದಿರ್ತಾರಂತೆ. ಸ್ವಲ್ಪ ದೂರ ಇರುವಾಗಲೇ ಒಂದು ಅರ್ಧ ಕಿಲೋಮೀಟ್ರು
ಸಿಟಿಯಿಂದ ದೂರ ಇರಬೇಕಾದ್ರೆ ಸ್ವಾಮಿಗಳು ಕುಳಿತಿದ್ದಂತಹ ಮೇನೆಯನ್ನು ಕೆಳಗಿರಿಸಿ ಸ್ವಾಮಿಗಳ ಪರಿಚಾರಕ ಬಂದು ಅವರ ತಲೆಗೆ ಪಚ್ಚೆ ರತ್ನ ವಜ್ರಗಳ ಕಿರೀಟವನ್ನು ತೊಡಸ್ತಾರಂತೆ. ಅದಾದಮೇಲೆ ಮೈ ಮೇಲೆ ಕಲಾಪತ್ತಿನ ಬಹಿರ್ವಾಸವನ್ನು ಒದಿಸ್ತಾರಂತೆ. ಕೊರಳಲ್ಲಿ ವಜ್ರದ ಕಂಠಿಹಾರಗಳನ್ನು ತೂಗಿಸಿ ಗಡಿಬಿಡಿಯಲ್ಲಿ ಆ ಗುರುಗಳಿಗೆ ಬಹಿರ್ವಾಸವನ್ನು ಒದಿಸುವಂತಹ ಸಂದರ್ಭದಲ್ಲಿ ಒಳಿತಕ್ಕಂತಹ ಸೊಗಸಾಗಿರ್ತಕ್ಕಂತಹ ಜರತಾರಿ ಭಾಗವನ್ನು ಒಳಗು ಮಾಡಿ ಅದರ ದಾರಗಳು ಗೋಜು ಗೋಜಾಗಿ ಕಾಣಿಸುವಂತಹ ಭಾಗವನ್ನು ಹೊರಗಡೆ ಮಾಡಿಬಿಡ್ತಾನಂತೆ. ಆ ಬಹಿರ್ವಾಸವನ್ನು ಉಲ್ಟಾ ಹಾಕಿಬಿಡ್ತಾನಂತೆ. ಆಗ ಸ್ವಾಮಿಗಳು ಜನರನ್ನು ನೋಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅವರು ತಂಗ್ಲಿಕ್ಕೆ ಅಂತೇಳಿ ಸಿದ್ಧಪಡಿಸಿರ್ತಕ್ಕಂಥ ಸ್ಥಳಕ್ಕೆ ಧೂರಿಯಿಂದ ಮೆರವಣಿಗೆಯೂ ಕೂಡ ಸಾಗುತ್ತೆ. ಸ್ವಾಮಿಗಳು ನಿತ್ಯ ಕರ್ಮಗಳಿಗೆ ಅಂತೇಳಿ ತೊಡಗುವಾಗ ಪರಿಚಾರಕ ಬಂದು ತಲೆಯಿಂದ ಕಿರೀಟವನ್ನು ತೆಗಿತಾನೆ, ಕೊರಳಿನಿಂದ ಕಂಠಿಹಾರಗಳನ್ನು ತೆಗಿತಾನೆ, ಬಹಿರ್ವಾಸವನ್ನು ತೆಗಿಬೇಕು ಅಂತ ನೋಡ್ತಾನೆ. ತಾನು ಮಾಡಿರ್ತಕ್ಕಂತಹ ತಪ್ಪು ಅವನಿಗೆ ಅರಿವಾಗುತ್ತೆ. ಯಾಕೆಂದರೆ ಒಳಗಡೆ ಹಾಕಬೇಕಾಗಿರ್ತಕ್ಕಂಥ ಭಾಗವನ್ನು ಹೊರಗಡೆ ಕಾಣಬೇಕಾಗಿರ್ತಕ್ಕಂತಹ ಭಾಗವನ್ನು ಒಳಗಡೆ ಹಾಕಿ ಉಲ್ಟಾ ಒದಿಸ್ಬಿಟ್ಟಿರ್ತಾನೆ. ಆ ತಪ್ಪು ಕಂಡ ತಕ್ಷಣ ಆ ಪರಿಚಾರಕನ ಮೈ ಬೆವರುತ್ತೆ. ಸ್ವಾಮಿಗಳು ಏನಂತಾರೋ ಅಂತೇಳಿ ಬೆದರುತ್ತಾರೆ. ಸ್ವಾಮಿಗಳ ಕಾಲಿಗೆ ಬಿದ್ದು ತಪ್ಪಾಯಿತು, ದಯೆಯಿಂದ ಸನ್ನಿಧಾನ ಮನ್ನಿಸಬೇಕು ಅಂತ ಅಂಗಲಾಚ್ತಾನೆ. ಆಗ ಸ್ವಾಮಿಗಳು ಕೇಳ್ತಾರೆ, ಯಾಕೆ, ಏನಾಯಿತು ಅಂತ. ಆಗ ಬಹಿರ್ವಾಸದ ವೈಪರೀತ್ಯವನ್ನು ಆ ವ್ಯಕ್ತಿ ತಿಳಿಸ್ತಾನೆ ಪರಿಚಾರಕ. ಆಗ ಸ್ವಾಮಿಗಳು ಹೇಳ್ತಾರೆ, ನೀನು ಅದನ್ನು ಒದಿಸಿದಾಗಲೇ ಅದು ನನಗೆ ತಿಳಿಯಿತು ಅಂತ ನಸುನಗುತ್ತಾ ಗುರುಗಳು ಹೇಳ್ತಾರಂತೆ. ಆಗ ಪರಿಚಾರಿಕನಿಗೆ ಸೋಜಿಗ ಅನಿಸುತ್ತೆ, ಸನ್ನಿಧಾನ ಆಗಲೇ ಇದನ್ನು ಹೇಳ್ಬಾರ್ದಾಗಿತ್ತೆ, ಆಗಲೇ ಹೇಳಿದರೆ ನನ್ನ ತಪ್ಪನ್ನು ನಾನು ಒಡನೆಯೇ ತಿದ್ಕೊಡ್ತಾ ಇದ್ನಲ್ಲ ಅಂತಂದಾಗ ಸ್ವಾಮಿಗಳು ಹೇಳ್ತಾರೆ, ಏನಾಯ್ತೀಗ, ಈ ದಿನ ಇದೊಂದು ವೇಷ, ದಿನವೂ ಒಂದೊಂದು ವೇಷ, ಈ ದಿನ ಇದೊಂದು ವೇಷ, ಹೀಗೆ ಇರಲಿ, ಇದೇ ಚೆನ್ನಾಗಿದೆ ಅಂತ ಅನ್ಕಂಡೆ ಅಂತ ಗುರುಗಳು ಉತ್ತರ ಕೊಡ್ತಾರಂತೆ.